ಜೈ ಭೀಮ್, ವಂದನೆಗಳು, ನಮೋ ಬುದ್ಧಾಯ್. ಬಾಬಾ ಸಾಹೇಬ್ ಭಾರತಕ್ಕೆ ತಮ್ಮೆಲ್ಲರನ್ನ ಸ್ವಾಗತ, ಸುಸ್ವಾಗತ. ಆಧುನಿಕ ಭಾರತದ ಮೀಸಲಾತಿ ಜನಕ, ಸಮಾನತೆಯ ಹರಿಕಾರ, ಬಹುಜನ ಸಮಾಜದ ಹೆಮ್ಮೆ, ರಾಜರ್ಷಿ ಛತ್ರಪತಿ ಶಾಹು ಮಹಾರಾಜ್ ಅವರ ಜನ್ಮದಿನದ ತಮ್ಮೆಲ್ಲರಿಗೂ ಶುಭಾಶಯಗಳು. ಆಧುನಿಕ ಭಾರತದ ಮೀಸಲಾತಿ ಪರಿಕಲ್ಪನೆ ಈ ಮೂಲನಿವಾಸಿ ಶೂದ್ರರಾಜ ಶಾಹು ಮಹಾರಾಜರದ್ದು. 1902ರಲ್ಲಿಯೇ ದೇಶದಲ್ಲಿ ಮೊದಲ ಬಾರಿಗೆ ಬ್ರಾಹ್ಮಣರನ್ನು ಹೊರತುಪಡಿಸಿ 50% ಮೀಸಲಾತಿಯನ್ನು ಕೊಟ್ಟವರು. ಇವರು ಈ ದೇಶದ ಜಾತಿಗ್ರಸ್ತ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯ ಪರಿಕಲ್ಪನೆಯ ಆಡಳಿತವನ್ನು ಕೊಟ್ಟವರು. ಇದಲ್ಲದೆ ಇವರು ಬಾಬಾ ಸಾಹೇಬರನ್ನ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯವನ್ನು ಮಾಡುವುದರೊಂದಿಗೆ 1920 ಮಾರ್ಚ್ 21, 22ರಲ್ಲಿ ಮಹಾರಾಷ್ಟ್ರದಲ್ಲಿ ಮಾಣ್ಗಾಂವ್ದಲ್ಲಿ ನಡೆದಂಥ ಬಹಿಷ್ಕೃತ ಭಾರತದ ಸಭೆಯಲ್ಲಿ ಯುವ ಬಾಬಾ ಸಾಹೇಬರನ್ನ ಸಭೆಗೆ ಪರಿಚಯಿಸ್ತಾ ಹೇಳ್ತಾರೆ, ನೋಡಿ, ಇವರೇ ನಿಮ್ಮ ವಿಮೋಚಕರು. ಇನ್ನು ಮುಂದೆ ನಿಮ್ಮ ಕಷ್ಟ ಇವರ ಸಂಕೋಲೆಗಳಿಂದ ಬಿಡುಗಡೆಯನ್ನಗೊಳಿಸ್ತಕ್ಕಂಥವರು ಇವರೇ ನಿಮ್ಮ ನೇತಾರರು. ಇವರನ್ನ ನೀವು ನಿಸ್ಸಂದೇಹವಾಗಿ ಫಾಲೋ ಮಾಡಬೇಕಾಗಿ ವಿನಂತಿಸ್ತೇನೆ ಅಂತ ಹೇಳ್ತಾರೆ. ಇದು ಅಲ್ಲದೆ 1920ರಲ್ಲಿಯೇ ಬಾಬಾ ಸಾಹೇಬರು ಹೊರತಂದಂಥ ಮೂಕನಾಯಕ ಪತ್ರಿಕೆಗೂ ಸಹ ಆರ್ಥಿಕ ಸಹಾಯ ಮಾಡುವುದರೊಂದಿಗೆ ಬಾಬಾ ಸಾಹೇಬರನ್ನ ಸಾಮಾಜಿಕ ಪರಿವರ್ತನೆಯಲ್ಲಿ ತಾವು ತೊಡಗಿಸಿಕೊಳ್ಳುವುದರೊಂದಿಗೆ ಬಾಬಾ ಸಾಹೇಬರನ್ನು ಸಹ ಅವರು ಪ್ರೋತ್ಸಾಹಿಸ್ತಾರೆ. ಹೀಗಾಗಿ ಇಂಥ ಎಲ್ಲ ಒಂದು ಬಾಬಾ ಸಾಹೇಬರ ಹೊಸ ವಿಚಾರಗಳನ್ನು ಮತ್ತು ಸಮಾಜ ಪರಿವರ್ತನೆಯಲ್ಲಿ ತೊಡಗಿಸಿಕೊಂಡವರ ವಿಚಾರಗಳನ್ನು ತಿಳಿಯಲು ತಾವೆಲ್ಲರೂ ಬಾಬಾ ಸಾಹೇಬ್ ಭಾರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಲೈಕ್, ಶೇರ್ ಮಾಡೋದರೊಂದಿಗೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಜೈ ಭೀಮ್, ವಂದನೆಗಳು.